ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಬಿಸಿ ಬಿಸಿಯಾಗಿರೋ ಕಾಲ್ ಸೂಪ್ ರೆಸಿಪಿನ ಮನೆಯಲ್ಲೇ ಹೇಗೆ ತುಂಬ ರುಚಿಯಾಗಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀವಿ. ಹೋಟೆಲ್ನಲ್ಲಿ ಸಿಗುತ್ತಲ್ಲ, ಅದಕ್ಕಿಂತ ತುಂಬ ರುಚಿಯಾಗಿ ತುಂಬ ಹೆಲ್ದಿಯಾಗಿ ನೀವು ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಹಾಗೆ ಕಾಲ್ ಸೂಪಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಉಪಯೋಗಕರವಾಗಿರುವಂಥ ಅಂಶಗಳಿವೆ ಅಂತ ನಿಮಗೆ ಗೊತ್ತು. ಇದು ನಮ್ಮ ಗಟ್ ಹೆಲ್ತ್ಗಾಗಿರ್ಬೋದು, ನಮ್ಮ ಮೂಳೆಗಾಗಿರ್ಬೋದು, ಹಾಗೆ ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಈ ಒಂದು ಚಳಿಗಾಲಕ್ಕೆ ತುಂಬ ಬಿಸಿ ಬಿಸಿ ಆಗಿರುವಂಥ ಈ ಕಾಲ್ ಸೂಪ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಹಾಗಾದರೆ ಬನ್ನಿ, ಈ ಕಾಲ್ ಸೂಪ್ ಮಾಡೋದಕ್ಕೆ ಏನೆಲ್ಲ ಬೇಕಾಗುತ್ತೆ ನೋಡ್ಕೊಬರೋಣ. ಇಲ್ಲಿ ನಾವು 4 ಮೇಕೆ ಕಾಳನ್ನ ಇಲ್ಲಿ ನಾವು ಬಳಸಿದ್ದೀವಿ. ಕಾಳುಗಳನ್ನ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡಿಸ್ಕೊಂಡಿದ್ದೀವಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀವಿ, ಒಂದು 7ರಿಂದ 8 ಒಣಮೆಣಸಿನ್ಕಾಯಿ, ಹಾಗೆ 1 ದೊಡ್ಡ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 1 ಇಂಚಷ್ಟು ಶುಂಠಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರು, ಮೆಣಸು, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ. ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು 2 ಸಮಭಾಗವಾಗಿ ತಗೊಂಡಿದ್ದೀವಿ. ಹಾಗೆ ಒಂದು ಅರ್ಧ ಈರುಳ್ಳಿ ಒಗ್ಗರಣೆಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಎಣ್ಣೆನ ಬಳಸ್ಕೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾವು ಒಂದು ಕುಕ್ಕರ್ಗೆ ಸುಮಾರು 6ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಕಾಯೋವರೆಗೂ ಬಿಟ್ಟು ಇಲ್ಲಿ ನಾವು ಒಗ್ಗರಣೆಗೆ ಒಂದು ಅರ್ಧ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀವಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಮೇಕೆ ಕಾಳುಗಳನ್ನ ಹಾಕೋತಾ ಇದ್ದೀವಿ. ಇಲ್ಲಿ ನಾವು ಮೇಕೆ ಕಾಳುಗಳನ್ನ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡಿಸ್ಕೊಂಡಿದ್ದೀವಿ. ಬೇಕಾದರೆ ನೀವು ಕೂಡ ಈ ರೀತಿ ಕಟ್ ಮಾಡಿಸ್ಕೋಬೋದು, ಇಲ್ಲಾಂದರೆ ಇದಕ್ಕಿಂತ ದೊಡ್ಡ ಸೈಜಲ್ಲೂ ಕೂಡ ಕಟ್ ಮಾಡಿಸ್ಕೊಂಡು ನೀವು ಮೇಕೆ ಕಾಳುಗಳನ್ನು ಹಾಕೋಬೋದು. ನೋಡಿ, ಈ ರೀತಿ ಮೇಕೆ ಕಾಳುಗಳನ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದನ್ನು ಒಂದು 2ರಿಂದ 5 ನಿಮಿಷಗಳ ಕಾಲ ಹಾಗೆ ಬೇಯಿಸ್ಕೊಳ್ಳೋಣ. ಅದಾದಮೇಲೆ ನಾವಿಲ್ಲಿ 1 ಚಮಚಷ್ಟು ನೀರನ್ನು ಹಾಕೋತಾ ಇದ್ದೀವಿ. 1ರಿಂದ 2 ಚಮಚಷ್ಟು ನೀವು ಹಾಕೋಬೋದು. ಇಲ್ಲಿ ನಾವು ಮೇಕೆ ಕಾಳುಗಳನ್ನು ಈಗ ಕುಕ್ಕರ್ ಮುಚ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ನಾವೀಗ ನೀರು ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಿ ಸುಮಾರು ಒಂದು 7ರಿಂದ 8 ವಿಷಿಲಷ್ಟು ಕುಕ್ಕರ್ನ ಕೂಗಿಸ್ಕೊತಾ ಇದ್ದೀವಿ. ಯಾಕಂದರೆ ಮೇಕೆ ಕಾಳುಗಳು ಚೆನ್ನಾಗೇ ಬೇಯಬೇಕು. ಆದ್ದರಿಂದ ಅದು ವಿಷಿಲ್ ಬರೋ ಅಷ್ಟರಲ್ಲಿ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀವಿ. ಒಂದು ಬಾಣಲಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆ, ಹಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ. ಇಲ್ಲಿ ನಾವು ಒಣಮೆಣಸಿನ್ಕಾಯಿನ ಬಳಸಿದ್ದೀವಿ. ಹಸಿಮೆಣಸಿನ್ಕಾಯಿ ಅಂದರೆ ಸ್ವಲ್ಪ ಜನಕ್ಕೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಆದ್ದರಿಂದ ನಾವು ಒಣಮೆಣಸಿನ್ಕಾಯಿನ ಬಳಸಿದ್ದೀವಿ. ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿನೂ ಕೂಡ ಬಳಸ್ಕೋಬೋದು, ಎರಡೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನೂ ಕೂಡ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋತಾ ಇದ್ದೀವಿ. ನೋಡಿ, ಈ ರೀತಿ ಚೆನ್ನಾಗೆ ಫ್ರೈ ಮಾಡ್ಕೊಂಡ ಮೇಲೆ ಇದಕ್ಕೆ ನಾವೀಗ ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಮೆಣಸು ಕೂಡ ಹಾಕೋತಾ ಇದ್ದೀವಿ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಹಾಗೆ ಒಂದು 5 ನಿಮಿಷಗಳ ಕಾಲ ಹಾಗೆ ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಅದಾದಮೇಲೆ ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀವಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಸಮಭಾಗದಲ್ಲಿ ಹಾಕ್ಕೊಂಡಿದ್ದೀವಿ. ಪುದೀನ ಸೊಪ್ಪು ಎಷ್ಟು ತಗೋತಿರೋ ಕೊತ್ತಂಬರಿ ಸೊಪ್ಪು ಕೂಡ ಅಷ್ಟೇ ತಗೊಳ್ಳಿ, ಆಗ ರುಚಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಇದನ್ನು ಹಾಕಿದ್ಮೇಲೆ ಚೆನ್ನಾಗೆ ಸ್ವಲ್ಪ ಹೊತ್ತು ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ನಾವು ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಿರೋ ಅಂಥದ್ದು. ಜಾಸ್ತಿ ಫ್ರೈ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ. ಒಂದು 5 ನಿಮಿಷಗಳ ಕಾಲ ಈ ರೀತಿ ಚೆನ್ನಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದು ಕೂಡ ಈಗ ರೆಡಿಯಾಗಿದೆ. ಇದನ್ನು ನಾವೀಗ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀವಿ. ಪ್ಲೇಟ್ಗೆ ಎತ್ತಿಟ್ಕೊಂಡು ತುಂಬ ತಣ್ಣಗಾದಮೇಲೆ ನಾವಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಮಸಾಲೆನ ರುಬ್ಕೋಬೇಕಾಗತ್ತೆ. ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಇದನ್ನು ತುಂಬ ನುಣ್ಣಕ್ಕೆ ಗಟ್ಟಿಯಾಗಿ ನೋಡಿ ಈ ರೀತಿಯಾಗಿ ನಾವು ರುಬ್ಕೊಂಡಿದ್ದೀವಿ ಮಸಾಲಾನ.
ಈಗ ಮಸಾಲ ರೆಡಿ ಆದಮೇಲೆ ನಾವಿಲ್ಲಿ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ. ನೀವು ಮೇಕೆ ಕಾಳುಗಳು ಚೆನ್ನಾಗೆ ಬೇಯೋವರೆಗೂ ಕೂಡ ವಿಷಲ್ನ ಕೂಗಿಸ್ಕೋಬೇಕಾಗುತ್ತೆ. ಒಂದು 7ರಿಂದ 8 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ನಾವು ರೆಡಿ ಮಾಡ್ಕೊಂಡಿರೋವಂಥ ಮಸಾಲೆನ ಕೂಡ ಅದಕ್ಕೆ ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕೋತಾ ಇದ್ದೀವಿ. 1 ಚಮಚಷ್ಟು ನೀರನ್ನು ಇನ್ನೂ ಹೆಚ್ಚಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನೋಡಿ, ಈ ಒಂದು ಟೆಕ್ಸ್ಚರ್ಗೆ ನಾವಿಲ್ಲಿ ಮೇಕೆ ಕಾಲಿನ ಸೂಪನ್ನು ರೆಡಿ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಮೇಕೆ ಕಾಳುಗಳು ತುಂಬ ಚೆನ್ನಾಗೂ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪು ಮತ್ತು ಖಾರ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೋಬೋದು. ಈಗ ಮಸಾಲೆ ಹಾಕಿದ ಮೇಲೆ ಇನ್ನೊಂದು ಸಲ ನೀವು ಕುಕ್ಕರ್ನ ಮುಚ್ಚಿ 2ರಿಂದ 3 ವಿಷಲ್ಗಳು ನೀವು ಕೂಗಿಸ್ಕೋಬೇಕಾಗತ್ತೆ. 2ರಿಂದ 3 ವಿಷಲ್ ಕೂಗಿಸ್ಕೊಂಡ್ಮೇಲೆ ನೋಡಿ ಎಷ್ಟು ರುಚಿಯಾಗಿ, ಎಷ್ಟು ಈ ಒಂದು ಚಳಿಗಾಲಕ್ಕೆ ತುಂಬ ಬಿಸಿ ಬಿಸಿಯಾಗಿ ಕಾಲ್ ಸೂಪು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡೋದಕ್ಕೆ ಮಾತ್ರ ಅಲ್ಲ, ನೀವು ಕುಡಿಯೋದಕ್ಕೂ ತುಂಬ ಸಖತ್ತಾಗಿರುತ್ತೆ. ಯಾವ ಹೋಟೆಲ್ನಲ್ಲೂ ಸಿಗೋ ಒಂದು ಮೇಕೆ ಕಾಲಿನ ಒಂದು ಸೂಪ್ಗೂ ಏನು ಕಡಿಮೆ ಇರಲ್ಲ. ಮನೆಯಲ್ಲೇ ನೀವು ಇನ್ನೂ ಸಖತ್ತಾಗಿ ಇನ್ನೂ ರುಚಿಯಾಗಿ ಮಾಡ್ಕೋಬೋದು. ಅಷ್ಟು ರುಚಿಯಾಗಿರುತ್ತದೋ. ಒಂದು ಸಲ ನಾವು ತೋರಿಸ್ತಿರೋವಂಥ ಒಂದು ವಿಧಾನದಲ್ಲಿ ನಿಮ್ಮ ಮನೆಯಲ್ಲೇ ಈ ಒಂದು ಭಾನುವಾರ ಈ ರೀತಿಯಾಗಿ ಮೇಕೆ ಕಾಲು ಸೂಪ್ನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗೆ ತುಂಬ ಆರೋಗ್ಯವಾಗಿ ನೀವು ತುಂಬ ರುಚಿಯಾಗಿ ಮನೆಯಲ್ಲೇ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಈ ಒಂದು ಆರೋಗ್ಯಕರವಾಗಿರುವಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಅಮ್ಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.